ನಮಸ್ಕಾರ. ಇಲ್ಲೇನಪ್ಪ ಅಂದರೆ ಏನೇನು ಅಡ್ವಾಂಟೇಜಸ್ಸು ಡಿಸ್ಅಡ್ವಾಂಟೇಜಸ್ಸು ನಾವು ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಬಿಸ್ನೆಸ್ ಮಾಡಿದ್ರೆ ಮಾಡದೇ ಇದ್ದರೆ ಅನ್ನೋದು ಇಲ್ಲೊಂದು ಸ್ವಲ್ಪ ಡಿಸ್ಕಸ್ ಮಾಡೋಣ. ಫಸ್ಟು ಅಡ್ವಾಂಟೇಜಸ್ ಅಂದರೆ ಅನುಕೂಲಗಳು, ಅದನ್ನು ಮಾತಾಡೋಣ. ಏನಪ್ಪ ಅನುಕೂಲ ಅಂದರೆ ನೋಡಿ, ಯಾವಾಗ ಏನಾಗುತ್ತೋ ಗೊತ್ತಿಲ್ಲ. ಈಗ ಲಾಕ್ಡೌನು, ಇದನ್ನು ವೈರಸ್ಸು, ಹೊರಗಡೆ ಹೋಗೋಕ್ಕಾಗಲ್ಲ, ಎಲ್ಲ ಕಂಪ್ನಿಗಳು ಕ್ಲೋಸು. ಇನ್ನೂ ಹೇಳೋಕ್ಕೋದ್ರೆ 2008 2008 ಆ ರಿಸೆಷನ್ ಅಂದ್ಬಿಟ್ಟು ಎಷ್ಟೋ ಜನ ಕೆಲಸ ಹೊರಟೋಯ್ತು. ದೊಡ್ಡ ದೊಡ್ಡ ಕಂಪ್ನೀಲಿ 50,000 1,00,000 ದುಡಿತಾ ಇದ್ದವ್ರಿಗೆಲ್ಲ ಕೆಲಸ ಹೊರಟೋಯ್ತು. ಅವ್ರು ಏನಾದ್ರು ಈ ಸೈಡಲ್ಲಿ ಸ್ಟಾಕ್ ಮಾರ್ಕೆಟ್ಟು ಅನ್ನೋ ಒಂದು ತಿಳುವಳಿಕೆ ಇಟ್ಕೊಂಡು ಅದರಲ್ಲಿ ಸಣ್ಣದಾಗಿ ಹೂಡಿಕೆ ಹೂಡಿಕೆ ಮಾಡಿಕೊಂಡು ಇಲ್ಲ ಟ್ರೇಡಿಂಗ್ದು ಮಾಡಿಕೊಂಡು ಏನೋ ಒಂದು ಸಣ್ಣ, ಏನು ದಿನಪೂರ್ತಿ ಅದ್ರ ಮೇಲೆ ಕೂತ್ಕೊಳ್ಳೋದು ಏನಿಲ್ಲ, ಮಾಡ್ಕೊಂಬಂದಿದ್ರೆ ತೊಂದರೆಯಲ್ಲಿ ಸಿಕ್ಕಾಕೊಳ್ತಾ ಇರಲಿಲ್ಲ. ಇದು ಅಡ್ವಾಂಟೇಜಸ್. ಆಮೇಲೆ ಇಂಥ ಒಂದು ಲಾಕ್ಡೌನಲ್ಲಿ ಕೆಲಸ ಇಲ್ಲ, ಮನೆಯಲ್ಲೇ ಕೂತ್ಕೊಂಡು ಅಂದರೆ ಮನೆಯಲ್ಲೇ ಕೂತ್ಕೊಂಡ್ರು ನಮ್ಗೆ ಉಬ್ಬುವ ಯಾರು ಕೊಡ್ತಾರೆ? ಬೇಕಾಗಿರೋವಂಥದ್ದು ಏನು ಯಾರು ಕೊಡ್ತಾರೆ? ಅದಕ್ಕೆ ನಾವೇ ದುಡಿಬೇಕು, ಯಾರು ಕೊಡಲ್ಲ. ಅದು ಅಟ್ಲೀಸ್ಟ್ ಆ ಟೈಮಲ್ಲಿ ಖಂಡಿತ ಸ್ಟಾಕ್ ಮಾರ್ಕೆಟ್ ಹೆಲ್ಪ್ ಮಾಡ್ತು, ಎಲ್ಲರಿಗೂ ಎಷ್ಟೋ ಜನಕ್ಕೆ ಹೆಲ್ಪ್ ಮಾಡ್ತು. ಅಂಥ ಒಂದು ಜಾಗದಲ್ಲಿ ಹೆಲ್ಪ್ ಆಗುತ್ತೆ. ಬಟ್ ಅಲ್ಲೂ ಏನು ಒಂದು ತಿಳುವಳಿಕೆ ಇಟ್ಕೊಂಡು ಮಾಡಿದ್ರೆ ಮಾತ್ರನೇ. ನೆಕ್ಸ್ಟು ಅದೇ ಬೇರೆ ಏನೋ ಕೆಲಸ ಮಾಡ್ತಾ ಇರ್ತೀರ, ಏನು ಲಾಕ್ಡೌನ್ ಇಲ್ಲ, ಏನೂ ಸಮಸ್ಯೆ ಇಲ್ಲ, ರಿಸೆಷನ್ ಇಲ್ಲ. ಬಟ್ ಅಲ್ಲಿ ಆ ಒಂದು ಕಂಪನಿಗೆ ಪ್ರಾಬ್ಲಮ್ ಬಂದಿರುತ್ತೆ. ಅಲ್ಲಿ ಬರ್ತಾ ಇರೋವಂಥ ಒಂದು ಇನ್ಕಮ್ ನಿಮಗೆ ಸ್ಲೋ ಡೌನ್ ಆಗಿಬಿಡುತ್ತೆ, ಕಟ್ಟಾಗಿಬಿಡುತ್ತೆ. ಆವಾಗ ನೀವು ಸಣ್ಣದಾಗಿ ಈ ಸ್ಟಾಕ್ ಮಾರ್ಕೆಟಲ್ಲಿ ಮಾಡ್ಕೊಂಬಂದಿದ್ದು ಆ ಒಂದು ಟೈಮಲ್ಲಿ ನಿಮಗೆ ತಿಂಗಳು ಆದರೆ ಕಮಿಟ್ಮೆಂಟ್ ಏನೇನಿರುತ್ತೋ ಅದು ಇದ್ದೇ ಇರುತ್ತೆ. ಅದು ಬರುತ್ತೆ. ಏನು ಆಲ್ರೆಡಿ ನನಗೆ ಕಂಪ್ನಿಯಿಂದ ಸಂಬಳ ಬರ್ತಾ ಇದೆ, ಇಲ್ಲ ಒಂದು ವ್ಯಾಪಾರದಿಂದ ಇನ್ಕಮ್ ಚೆನ್ನಾಗಿ ಬರ್ತಾ ಇದೆ ಅನ್ನೋವಾಗ ಎಷ್ಟು ಕಮಿಟ್ಮೆಂಟ್ ಇರುತ್ತೋ ಅಷ್ಟು ಕಮಿಟ್ಮೆಂಟ್ ಇದ್ದೇ ಇರುತ್ತೆ. ಅದು ಕಡಿಮೆ ಆದಮೇಲೆ ಕಮಿಟ್ಮೆಂಟ್ ಮೀಟ್ ಮಾಡೋಕ್ಕಾಗಲ್ಲ. ಸೊ ಆವಾಗ ಈ ಸ್ಟಾಕ್ ಮಾರ್ಕೆಟ್ ಸಣ್ಣದಾಗಿ ಮಾಡ್ಕೊಂಡು ಬಂದಿದ್ದಿದ್ರೆ ಅದು ಬ್ಯಾಲೆನ್ಸ್ ಆಗಿಬಿಡುತ್ತೆ, ಸಪೋರ್ಟ್ ಮಾಡಿಬಿಡುತ್ತೆ ನಿಮ್ಗೆ ಸ್ಟಾಕ್ ಮಾರ್ಕೆಟು. ಎಂಥ ಪರಿಸ್ಥಿತಿಲಿದ್ದರೂ ನಾನಿದ್ದೀನಿ ರಜಾ, ಭಯಪಡಬೇಡ ಅಂತ. ಸೊ ನೆಕ್ಸ್ಟು ಇನ್ನು ನಾವು ಏನು ಲಾಕ್ಡೌನೇ ಬೇಡ, ನ್ಯಾಚುರಲ್ ಕೆಲಾಮಿಟೀಸ್ ಅಂತಾರೆ. ಅಂದರೆ ಪ್ರಕೃತಿ ರೊಚ್ಚಿಗೆದ್ದೊಳೋದು, ಮಳೆ ಬಂದು ಎಷ್ಟೋ ಜಾಗದಲ್ಲಿ ನಾ ಇಲ್ಲಿ ಬೆಂಗಳೂರಲ್ಲಿ ಮಾತಾಡ್ತಾ ಇದ್ದೀನಿ. ಬೆಂಗಳೂರಲ್ಲಿ ಅಷ್ಟೇನು ತೊಂದರೆ ಇಲ್ಲ, ಬೇರೆ ಎಷ್ಟೋ ಕಡೆ ಎಷ್ಟೋ ತೊಂದರೆ ಆಗ್ತಾಯಿದೆ. ಬರೀ ನಮ್ಮ ದೇಶದಲ್ಲಿ ಎಲ್ಲ ಕಡೆ ಎಷ್ಟು ತೊಂದರೆ ಆಗ್ತಾಯಿದೆ. ಬಟ್ ತೊಂದರೆ ಆಗ್ತಾಯಿದ್ರು ಈ ಮಳೆಯೆಲ್ಲ ನಿಂತು ಎಲ್ಲ ಸರೋದ್ಮೇಲೆ ಮತ್ತೆ ಜನ ಅಲ್ಲೇ ಬಂದು ಕೂತ್ಕೊಳ್ತಾರೆ, ಏನೂ ಮಾಡೋಕ್ಕಾಗಲ್ಲ. ಯಾಕಂದರೆ ಇದು ನನ್ನ ಜಾಗ, ನಂದು ಅನ್ನೋ ಒಂದು ಅಭಿಮಾನ ಬೆಳೆಸ್ಕೊಂಡ್ಬಿಟ್ಟಿರ್ತಾರೆ ಅವ್ರು ಇದ್ದಿದ್ದ ಜಾಗದಲ್ಲಿ. ಆ ಅಭಿಮಾನದಿಂದ ಆಚೆ ಬರೋಕ್ಕೆ ಸಾಧ್ಯ ಇಲ್ಲ. ಬಟ್ ಈ ಥರ ಜಾಗದಲ್ಲಿ ಏನಪ್ಪ, ಒಂದು ಇಂಟರ್ನೆಟ್ಟು, ಒಂದು ಲ್ಯಾಪ್ಟಾಪು, ಇಲ್ಲ ಒಂದು ಮೊಬೈಲಲ್ಲೇನೂ ಮಾಡ್ಕೊಳ್ಳೋಷ್ಟು ಇವತ್ತೆಲ್ಲ ಫೆಸಿಲಿಟಿ ಬಂದಿದೆ. ಬಟ್ ಮೊಬೈಲಲ್ಲಿ ಸ್ವಲ್ಪ ಒದೆಗಳು ಬೀಳುತ್ತೆ, ಆಮೇಲೆ ಹೇಳ್ತೀನದು. ಅಂಥ ಒಂದು ಕಷ್ಟಕ್ಕೆ ಬಂದ್ರೂ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗಿ ಬೇರೆ ಎಲ್ಲೋ ಉಳ್ಕೊಂಡಾಗಲೂ ಅರ್ನಿಂಗು ಇವಿರೋ ಮನೆಗಿನೆಲ್ಲ ಹೊಡ್ಕೊಂಡೋಗಿ ಸಂಪಾದನೆ ಮಾಡಿದೆಲ್ಲ ಹೊಡ್ಕೊಂಡು ಹೋಗ್ಬಿಟ್ಟಿರುತ್ತೆ. ಆವಾಗೂ ಉಳಿಸೋದು ಸ್ಟಾಕ್ ಮಾರ್ಕೆಟ್ಟು. ಇದು ಸ್ಟಾಕ್ ಮಾರ್ಕೆಟ್ಟು ಮತ್ತು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಈ ತಿಳುವಳಿಕೆ ಕಾರ್ಯಕ್ರಮದಲ್ಲಿ ಅನುಕೂಲಗಳು. ತಿಳುವಳಿಕೆ ಇಲ್ಲದೆ ಮಾಡಿದ್ರೆ ಏನಾಗುತ್ತಪ್ಪ? ಅನಾನುಕೂಲ, ಡಿಸ್ಅಡ್ವಾಂಟೇಜಸ್. ಅದನ್ನು ನೋಡೋಣ.